ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಾರ್ತಿಕ ಮಾಸ ಮುಗಿದು ನಮಗೆ ಮಾರ್ಗಶಿರ ಮಾಸ ಡಿಸೆಂಬರ್ 2ನೇ ತಾರೀಕಿನಿಂದ ಶುರುವಾಗುತ್ತೆ. ಈ ಮಾಸದಲ್ಲೇ ನಮಗೆ ಶ್ರೀ ವಿಷ್ಣುವು ಸೂರ್ಯನಾರಾಯಣನಾಗಿ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಆದ್ದರಿಂದ ಈ ಮಾಸವನ್ನು ನಾವು ಧನುರ್ಮಾಸ ಅಂತಲೂ ಸಹ ಕರಿತೀವಿ. ಮಾರ್ಗಶಿರ ಮಾಸದ ಮಧ್ಯಭಾಗದಲ್ಲಿ ಈ ಒಂದು ಧನುರ್ಮಾಸ ಶುರುವಾಗುತ್ತೆ. ಈ ವರ್ಷ ನಮಗೆ ಧನುರ್ಮಾಸ ಡಿಸೆಂಬರ್ 16ನೇ ತಾರೀಕು ಶುರುವಾಗಿ ಜನವರಿ 13ನೇ ತಾರೀಕಿನವರೆಗೂ ಇರುತ್ತೆ. ಇನ್ನು ಈ ಧನುರ್ಮಾಸದಲ್ಲಿ ತುಳಸಿಯನ್ನು ಪೂಜಿಸಬಾರ್ದು ಅಂತ ಹೇಳ್ತಾರೆ. ಅನೇಕ ಬಾರಿ ನೀವು ಇದ್ರ ಬಗ್ಗೆ ಕೇಳಿರಬಹುದು. ಧನುರ್ಮಾಸದಲ್ಲಿ ನಾವು ತುಳಸಿಯನ್ನು ಪೂಜಿಸಬೇಕಾ ಅಥವಾ ಪೂಜಿಸಬಾರ್ದ? ಈ ಮಾಸದಲ್ಲಿ ನಾವು ತುಳಸಿ ಪೂಜೆ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳನ್ನು ಪಡ್ಕೋಬಹುದು? ಧನುರ್ಮಾಸದಲ್ಲಿ ದೇವರನ್ನು ಪೂಜಿಸಬಾರ್ದ? ಧನುರ್ಮಾಸದಲ್ಲಿ ತುಳಸಿಯನ್ನು ಪೂಜೆ ಮಾಡಿದ್ರೆ ಏನಾಗುತ್ತೆ, ಅದರಿಂದ ಪ್ರಯೋಜನಗಳೇನು ಅನ್ನೋ ವಿಚಾರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಿಂದೂ ಧರ್ಮದಲ್ಲಿ ತುಳಸಿಗೆ ದೇವರ ಸ್ಥಾನ ಕೊಟ್ಟಿದ್ದಾರೆ. ಈ ಪವಿತ್ರ ಸಸ್ಯವನ್ನು ದೇವತೆ ರೂಪವೆಂದು ಪೂಜಿಸ್ತಾರೆ. ಸನಾತನ ಧರ್ಮವಾದ ಹಿಂದೂ ಧರ್ಮದ ಪ್ರತಿಯೊಂದು ಮನೆಯಲ್ಲೂ ನಾವು ತುಳಸಿ ಸಸ್ಯವನ್ನು ನೋಡ್ಬೋದು. ಈ ಸಸ್ಯಕ್ಕೆ ಪ್ರತಿನಿತ್ಯ ಪೂಜೆಯನ್ನು ಸಲ್ಲಿಸಿ ದೀಪಗಳನ್ನು ಬೆಳಗುವ ಸಂಪ್ರದಾಯ ನಮಗಿದೆ. ನಿತ್ಯ ನಾವು ತುಳಸಿಯನ್ನು ಪೂಜಿಸೋದ್ರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರ ಆಗುತ್ತೆ. ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ತುಳಸಿಗೆ ಸಂಬಂಧಿಸಿದಂತೆ ಸಾಕಷ್ಟು ನಿಯಮಗಳನ್ನು ಸಹ ಹೇಳಲಾಗಿದೆ. ಅವುಗಳನ್ನು ಅನುಸರಿಸುವುದು ತುಂಬಾ ಮುಖ್ಯ. ತುಳಸಿಯನ್ನು ಕೆಲವು ಸಂದರ್ಭಗಳಲ್ಲಿ ಕೆಲವು ಸಮಯಗಳಲ್ಲಿ ಪೂಜಿಸಬಾರ್ದು ಅಂತಲೂ ಸಹ ಹೇಳ್ತಾರೆ. ಅದೇ ರೀತಿ ಧನುರ್ಮಾಸ ಅಥವಾ ಕಾರ್ಮಾಸದಲ್ಲೂ ಸಹ ಪೂಜೆಯನ್ನು ಮಾಡಬಾರ್ದು ಅಂತ ಹೇಳಿರೋದನ್ನು ಅನೇಕ ಬಾರಿ ಕೇಳಿರ್ಬೋದು. ಇದು ಎಷ್ಟರ ಮಟ್ಟಿಗೆ ನಿಜ? ಧನುರ್ಮಾಸವನ್ನು ನಾವು ಶೂನ್ಯ ಮಾಸ ಅಂತ ಕರಿತೀವಿ. ಈ ಅವಧಿಯಲ್ಲಿ ಶುಭ ಕಾರ್ಯಗಳು ಮಾಡೋದಿಲ್ಲ. ಈ ಕಾರಣದಿಂದ ವಿಶೇಷ ಪೂಜೆಗಳನ್ನು ಸಹ ಮಾಡೋದಿಲ್ಲ. ಆದರೆ ಧನುರ್ಮಾಸದಲ್ಲಿ ನಾವು ತುಳಸಿಯನ್ನು ಪೂಜಿಸಬಹುದೇ, ತುಳಸಿಗೆ ನೀರನ್ನು ಎರಿಬಹುದೇ ಅನ್ನೋದನ್ನು ನೋಡೋಣ. ಧನುರ್ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡೋದು ನಿಷೇಧ. ಆದರೆ ಧನುರ್ಮಾಸದ ಅವಧಿಯಲ್ಲಿ ತಪ್ಪದೇ ನಾವು ಪೂಜೆಯನ್ನು ಮಾಡಬೇಕು. ಧನುರ್ಮಾಸದ ಸಮಯದಲ್ಲಿ ಗ್ರಹಗಳು ಬ್ರಹ್ಮಾಂಡದ ಮೇಲೆ ನಕಾರಾತ್ಮಕ ಪ್ರಭಾವವನ್ನುಂಟು ಮಾಡುತ್ತೆ ಅಂತ ನಂಬಿಕೆ ಇದೆ. ಗ್ರಹಗಳು ಉಂಟು ಮಾಡುವ ಈ ನಕಾರಾತ್ಮಕತೆಯನ್ನು ಮಾನವನ ಮೇಲೂ ಸಹ ಋಣಾತ್ಮಕ ಪ್ರಭಾವವನ್ನು ಉಂಟು ಮಾಡಬಹುದು. ಇಂತಹ ಸಮಯದಲ್ಲಿ ಪೂಜೆಯನ್ನು ಮಾಡಿದ್ರೆ ದೇವರ ಅನುಗ್ರಹ ನಮ್ಮ ಮೇಲೆ ಇರುತ್ತೆ. ಅದೇ ರೀತಿ ಧನುರ್ಮಾಸದಲ್ಲಿ ನಾವು ಕಡ್ಡಾಯವಾಗಿ ತುಳಸಿ ಪೂಜೆಯನ್ನು ಮಾಡಬೇಕು. ಈ ಅವಧಿಯಲ್ಲಿ ತುಳಸಿ ಪೂಜೆಯನ್ನು ಮಾಡೋದ್ರಿಂದ ಅದು ನಮ್ಮ ಮನೆಯಲ್ಲಿನ ಎಲ್ಲ ರೀತಿಯ ದುಷ್ಪರಿಣಾಮಗಳನ್ನು ತೆಗೆದುಹಾಕುತ್ತೆ. ಧನುರ್ಮಾಸದಲ್ಲಿ ಗ್ರಹಗಳಿಂದ ಉಂಟಾಗುವ ದುಷ್ಪರಿಣಾಮಗಳಿಂದ ಮುಕ್ತಿಯನ್ನು ಕಂಡುಕೊಳ್ಳೋದಕ್ಕಾಗಿ ತುಳಸಿಗೆ ಪ್ರತಿನಿತ್ಯವೂ ಪೂಜೆಯನ್ನು ನೆರವೇರಿಸಬೇಕು. ಧನುರ್ಮಾಸದಲ್ಲಿ ತುಳಸಿ ಪೂಜೆಯನ್ನು ಮಾಡೋದ್ರಿಂದ ಗ್ರಹಗಳ ಸಮಸ್ಯೆಗಳಿಂದ ನಾವು ಮುಕ್ತಿಯನ್ನು ಪಡ್ಕೋಬಹುದು. ಅದರ ಜೊತೆಗೆ ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯ ಆಶೀರ್ವಾದವೂ ಸಹ ನಮ್ಮ ಮೇಲೆ ಸದಾ ಇರುತ್ತೆ. ಧನುರ್ಮಾಸದಲ್ಲಿ ನಾವು ಮಾಡುವ ತುಳಸಿ ಪೂಜೆ ನಮಗೆ ಸಂಪತ್ತು, ಐಶ್ವರ್ಯ ಮತ್ತು ಅದೃಷ್ಟವನ್ನು ತಂದುಕೊಡುತ್ತೆ. ಗ್ರಹಗಳು ನೀಡುವ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಪಡೆದುಕೋಬೇಕು ಅಂತಂದರೆ ಮೊದಲು ತುಳಸಿ ಪೂಜೆಯನ್ನು ಮಾಡಲು ಮುಂದಾಗಬೇಕು. ತುಳಸಿ ಪೂಜೆಯನ್ನು ಮಾಡುವಾಗ ಶುದ್ಧರಾಗಿರಬೇಕು ಅನ್ನೋದು ಸಹ ಗಮನದಲ್ಲಿ ಇಟ್ಕೋಬೇಕು. ತುಳಸಿ ಕಟ್ಟೆ ಸುತ್ತಲೂ ಶುದ್ಧವಾಗಿರಿಸ್ಕೋಬೇಕು. ಅದರ ಮುಂದೆ ರಂಗೋಲಿಗಳನ್ನು ಇಟ್ಟು ದಿನನಿತ್ಯ ಬೆಳಗ್ಗೆ ನೀರನ್ನು ಎರೆದು ಪೂಜೆಯನ್ನು ಸಲ್ಲಿಸಬೇಕು. ತುಳಸಿ ಪೂಜೆಯನ್ನು ಪ್ರತಿನಿತ್ಯ ಮನೆಯ ಗೃಹಿಣಿ ಪೂಜಿಸೋದ್ರಿಂದ ಮನೆಯ ಯಜಮಾನರ ಆರೋಗ್ಯ ಹೆಚ್ಚಾಗುತ್ತೆ. ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿ ಇಲ್ಲದೆ ಇರುವಂತೆ, ಯಾವುದೇ ಗ್ರಹಗಳ ಪೀಡೆ ನಮ್ಮ ಮೇಲೆ ಬೀಳದೇ ಇರುವಂತೆ ತಾಯಿ ತುಳಸಿ ದೇವಿ ನಮ್ಮನ್ನು ರಕ್ಷಿಸ್ತಾಳೆ. ಎಲ್ಲರಿಗೂ ನಮಸ್ಕಾರ.